ಒಂದು ಸ್ವಲ್ಪ, ಆಮೇಲೆ ಈಗ ತೊಗೊಂಡಿರೋದಕ್ಕೆ ಅರ್ಧ ಮೊಸರು, ಹಸಿಮೆಣಸಿನ್ಕಾಯಿ, ಶುಂಠಿ, ಒಗ್ಗರಣೆಗೆ ಚಿಟಕಿ ಸೋಡಾ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಂಚೂರು ಜೀರಿಗೆ, ಬಹಳ ಸಿಂಪಲ್ಲು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಡೇಸು ತುಂಬ ಈಸಿ ಅಂದ್ಕೊಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಇದಕ್ಕೆ ಚಟ್ನಿಗೆ ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಹಸಿ ಕೊಬ್ಬರಿ, 2 ಹಸಿಮೆಣಸಿನ್ಕಾಯಿ, 1 ಸ್ಪೂನು ಹುರಿಗಡಲೆ, ಒಂಚೂರು ಶುಂಠಿ, ಒಂಚೂರು ಬೆಲ್ಲ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ತೋರಿಸಿದ್ದೀನಿ ಹುಣಸೆ ಹಣ್ಣು ಮಾಡೋದು, ಆ ಪೇಸ್ಟು ಲಿಟ್ಲ್, ಆಮೇಲೆ ಒಂಚೂರು ಹಿಂಗೆ ಹಾಕಿದ್ದೀನಿ. ಓಕೆ, ಈಗ ಇದನ್ನು ಇಷ್ಟನ್ನೂ ನೆನೆ ಹಾಕಿಡಬೇಕು. ಸೊ ಹಾಗಾಗಿ ಒಂಚೂರು ರವೆನ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ, ಆಯಿತಾ. ಸೊ ಇದಕ್ಕೆ ಮೊಸರು, ಒಂಚೂರು ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಇದನ್ನು ಸೌತೆಕಾಯಿ ಹಾಕಿದ್ದೀನಿ. ಅಷ್ಟೊತ್ತಿಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಇದು ಒಂದು ಚಮಚ ಸಾಕು. ಬಹಳ ಸಿಂಪಲ್ಲು, ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಮನೇಲಿರೋ ತಕ್ಷಣಕ್ಕೆ ಮಾಡ್ಕೋಬೋದು. ಬೆಳಗ್ಗೆ ಇದೊಂಚೂರು ಎಣ್ಣೆ ಕಾಯಿಲಿ. ನಾನು ಅಷ್ಟು ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನನಗೆ ಸ್ವಲ್ಪ ಕೈಯಲ್ಲೇ ಮಾಡ್ಕೊಳ್ತೀನಿ, ಸ್ವಲ್ಪ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಹೌದಾಗಿದೆ. ಒಂದು ಚಿಟಕಿ ಸೋಡಾ ಹಾಕಿರಲಿಲ್ಲ, ನಾನು ಹಾಕ್ಕೊಳ್ತೀನಿ. ಒಂದು ಚಿಟಕಿ ಅಷ್ಟೇ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಚೂರು ತುಂಬ ಲೈಟಾಗಿರುತ್ತೆ, ಏನೂ ಬಾಧಕ ಇರೋಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿದೆ. ನಾನಿವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಒಂದು ಚಮಚ ಅಷ್ಟೇ ಉದ್ದಿನಬೇಳೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ ಒಂಚೂರು ಬಾಡಿಸ್ಕೊಂಡ್ಬಿಡೋಣ. ಒಂದು 5 ನಿಮಿಷ ಇಡಬಹುದು ಅಷ್ಟೇ. ಬಟ್ ಆದರೆ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಗೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ನೆನೆದ ತಕ್ಷಣ ಇಡ್ಲಿ ಮಾಡ್ಬೋದು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನಿಬೇಕಷ್ಟೆ. ಸೊ ನೋಡಿ, ಅಷ್ಟೇ ಆಯಿತು. ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ಚೂರು ಹೀರ್ಕೊಂಡಿದೆ, ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡು ಎಷ್ಟು ಹೊರಗಾಗಿದೆ ಅಂದರೆ ಆಯಿತು. ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಚಟ್ನಿ ರೆಡಿ ಆಯಿತು. ಅದಕ್ಕೆ ಒಂಚೂರು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಉದ್ದಿನಬೇಳೆ, ಇಂಗು, ಒಂಚೂರು ಕರಿಬೇವು, ಎಲ್ಲ ಆಗಿದೆ. ಇದು ಸ್ವಲ್ಪ ಆಗಲಿ, ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ. ಇಲ್ಲಾಂದರೆ ಬಿಸಿಲಿ ಹಾಕ್ಬಿಟ್ರೆ ಒಗ್ಗರಣೆ ಚಟ್ನಿ ಲೋಳೆ ಆಗಿಬಿಡುತ್ತೆ. ಅದರಿಂದ ಬಿಸಿ ಇದ್ದಾಗ ಹಾಕಬೇಡಿ ಇದನ್ನು. ಇಡ್ಲಿ ಹಿಟ್ಟು 1 ಗಂಟೆ ನೆಂದಿದೆ, ಅದನ್ನು ತಟ್ಟೆಗೆ ಹಾಕ್ಬಿಟ್ಟು ಬೇಯಗಿಡೋಣ.
ಈಗ ಇಡ್ಲಿ ರೆಡಿಯಾಗಿದೆ, ಬೆಂದಿದೆ 15 ನಿಮಿಷ. ಸೊ ಎಲ್ಲರಿಗೂ ಬಿಸಿ ಬಿಸಿಯಾದ ಇಡ್ಲಿ ಸರ್ವ್ ಮಾಡ್ಬೋದು.